ಹೊಸಕೋಟೆ ನಗರದಲ್ಲಿ ನೀರಿನ ಸರಬರಾಜು ಮಾಡುವ ನಿಟ್ಟಿನಲ್ಲಿ 1.25 ಕೋಟಿ ವೆಚ್ಚದಲ್ಲಿ ಬಾಲಾಜಿ ಲೇಔಟ್ನಿಂದ ಕನಕನಗರ ಪಂಪ್ ಹೌಸ್ವರೆಗೂ ಪೈಪ್ಲೈನ್ ಕಾಮಗಾರಿ ಹಾಗೂ ನಗರ ವ್ಯಾಪ್ತಿಯ ವಿವಿಧ ವಾರ್ಡುಗಳಲ್ಲಿ ಪೈಪ್ಲೈನ್ ಕಾಮಗಾರಿಗಳಿಗೆ ಹಾಗೂ ಶಿಡ್ಲಘಟ್ಟ ರಸ್ತೆಯಲ್ಲಿ ಸೊಣ್ಣದೇನಹಳ್ಳಿ ಗೇಟ್ನಿಂದ ಕಂಬಳಿಪುರ ಗೇಟ್ವರೆಗೆ ಸುಮಾರು 20 ಕೋಟಿ ರುಗಳ ವೆಚ್ಚದಲ್ಲಿನ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದ್ದಾರೆ. ಸ್ವಲ್ಪ ಹಿಂದೆ ಬರೋಣ ಅಣ್ಣ ಸ್ವಲ್ಪ ಹಿಂದೆ ಬಳಿಕ ಹೊಸಕೋಟೆ ಡೈರಿಗೆ ಭೇಟಿ ನೀಡಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಹೈನುಗಾರಿಕಾ ರೈತರಿಗೆ ಅನಾರೋಗ್ಯ ಚಿಕಿತ್ಸಾ ವೆಚ್ಚವನ್ನು ಡೈರಿಯ ನಾಮನಿರ್ದೇಶಕರಾದ LNT ಮಂಜುನಾಥ್ ಅವರ ಅನುದಾನದಲ್ಲಿ ಸುಮಾರು 4,50,000 ಚೆಕ್ಗಳನ್ನು ವಿತರಣೆ ಮಾಡಿದ್ದಾರೆ. ಬಳಿಕ ಡೈರಿ ವತಿಯಿಂದ ಡೈರಿಯ ನಾಮನಿರ್ದೇಶಕರಾದ LNT ಮಂಜುನಾಥ್ ಅವರ ನೇತೃತ್ವದಲ್ಲಿ ಶಾಸಕ ಶರತ್ ಬಚ್ಚೇಗೌಡರನ್ನ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ ಗೋಪಾಲ ಗೌಡರನ್ನ ಅಭಿನಂದಿಸಿ ಸನ್ಮಾನಿಸಲಾಯಿತು. ತಿಮ್ಮಪ್ಪನಹಳ್ಳಿ KS ರಾಧಮ್ಮ ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಮಾತನಾಡಿ ಪೈಪ್ಲೈನ್ ಅಳವಡಿಕೆಗೆ ಹಾಗೂ ವಿವಿಧ ಕಾಮಗಾರಿಗಳ ಕುರಿತು ಮಾಹಿತಿ ನೀಡಿದ್ದಾರೆ. ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಹೊಸಕೋಟೆ ನಗರದಲ್ಲಿ ನೀರಿನ ಸರಬರಾಜಿಗೋಸ್ಕರ ಸುಮಾರು 1.9 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಹೊಸಕೋಟೆದ TG ಬಡಾವಣೆಯಲ್ಲಿರ್ತಕ್ಕಂಥ GLS ಸಂಪ್ಗೆ ಚನ್ನಬೈರೇಗೌಡರು ನಿರ್ಮಾಣ ಮಾಡಿದಂಥ ಬಾವಿಯಿಂದ ನೀರು ಸರಬರಾಜು ಮಾಡೋಕ್ಕೆ DI ಪೈಪ್ಲೈನ್ಗಾನ ಅಳವಡಿಕೆ 26ನೇ ವಾರ್ಡ್ ಮತ್ತು 28ನೇ ವಾರ್ಡ್ಗಳಿಗೆ ನೀರು ಸರಬರಾಜು ಮಾಡೋಕ್ಕೆ ಬಾಲಾಜಿ ಲೇಔಟಲ್ಲಿರ್ತಕ್ಕಂಥ GLS ಸಂಪಿಂದ ಲೇಔಟಲ್ಲಿರ್ತಕ್ಕಂಥ ಮನೆ ನಲ್ಲಿಗಳಿಗೋಸ್ಕರ ಸರಬರಾಜು ಮಾಡೋದಕ್ಕೋಸ್ಕರ ಅಲ್ಲಿ ಕೂಡ ನೀರಿನ ಪೈಪ್ಲೈನ್ಗಳ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟು ಇಲ್ಲಿ ವಿಶೇಷವಾಗಿ ಏನು ನಮ್ಮ SH35 ಹೊಸಕೋಟೆಯಿಂದ ಜಂಗಮಕೋಟೆಗೆ ಹೋಗೋಂಥ ರಸ್ತೆ ಏನಿತ್ತು, ಜಂಗಮಕೋಟೆ ಮಾರ್ಗವಾಗಿ ಶಿಡ್ಲಘಟ್ಟಗೆ ಹೋಗೋಂಥ ರಸ್ತೆ ಏನಿತ್ತು, ಆ ರಸ್ತೆನ ಮೇಲ್ದರ್ಜೆಗೆ ಏರಿಸಿ ಇವತ್ತು ನಮ್ಮ ಸೊಂದೇನಹಳ್ಳಿ ಕ್ರಾಸ್ ಹತ್ರದಿಂದ ಹಿಡಿದು ಏನು STR ರಸ್ತೆ ಇದೆ ಅಲ್ಲವರೆಗೂ ಡಬಲ್ ರೋಡು, ಅದಾದ ನಂತರ 10 ಮೀಟರ್ ರೋಡಿನ PWD ಕಡೆಯಿಂದ 10 ಮೀಟರ್ ಅಗಲ ರೋಡ್ನ ನಗರೇನಹಳ್ಳಿವರೆಗೂ ಇವಾಗ ನಾವು ಸುಮಾರೊಂದು 20 ಕೋಟಿ ರೂಪಾಯಿಯ ವೆಚ್ಚದಲ್ಲಿ SHDP ವತಿಯಿಂದ ಇವತ್ತು ಅನುಷ್ಠಾನ ಮಾಡೋಂಥ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಹೊಸಕೋಟೆಯಲ್ಲಿರ್ತಕ್ಕಂಥ ನಮ್ಮ ಒಂದು ಮಾರ್ಗದರ್ಶಿ ಆದಂಥ ಒಂದು ಕಾರ್ಯಕ್ರಮ ಏನಿದು ಹೊಸಕೋಟೆಯ ಡೈರಿ ಇದೆ, ಡೈರಿಗೆ ಇವತ್ತು ಬಂದು ಡೈರಿನ ಆವರಣನ ವೀಕ್ಷಣೆ ಮಾಡಿ ನಮ್ಮ ನಾಮನಿರ್ದೇಶಕರಾಗಿರ್ತಕ್ಕಂಥ LNT ಮಂಜು ಅವರು ಮತ್ತು ಅವರ ಒಂದು ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಒಟ್ಟಾರೆ ಒಗ್ಗಟ್ಟಾಗಿ ಸೇರಿಕೊಂಡು ಈ ಡೈರಿನ ಒಂದು ಮಾದರಿಯಾದಂಥ ಡೈರಿಯಾಗಿ ಮಾಡೋಕ್ಕೆ ಏನು ಕಾರ್ಯನ ಮಾಡಿದ್ದಾರೆ ಅವೆಲ್ಲವನ್ನೂ ಕೂಡ ವೀಕ್ಷಣೆ ಮಾಡಿ ತಾಲೂಕಲ್ಲಿರ್ತಕ್ಕಂಥ ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಅನಾರೋಗ್ಯ ಆದಂಥ ಸಂದರ್ಭದಲ್ಲಿ ಅದರ ವೆಚ್ಚನ ಭರಿಸ್ಕೊಡೋಂಥ ಒಂದು ಕಾರ್ಯಕ್ರಮ ಸುಮಾರೊಂದು ಕಳೆದ 3 ತಿಂಗಳಲ್ಲಿ 4.5 ಲಕ್ಷದ ವೆಚ್ಚದವರೆಗೂ ಸುಮಾರು 9 ಜನ ರೈತರಿಗೆ ತಲಾ 50,000 ರೂಪಾಯಿವರೆಗೂ ಇವತ್ತು ಏನು ಅವರ ಆರೋಗ್ಯಕ್ಕೆ ಆಗಿರ್ತಕ್ಕಂಥ ಖರ್ಚುಗಳನ್ನ ಭರ್ತಿ ಮಾಡೋಂಥ ಒಂದು ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆ ಎಲ್ಲ ಸೇರಿದರೆ ಒಂದು 22-23 ಕೋಟಿ ರೂಪಾಯಿಯ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಏನು ನಮ್ಮ ನಿರ್ದೇಶಕರ ಒಂದು ವಿವೇಚನೆಯ ಒಂದು ಮೇರೆಗೆ ಡೈರಿಗಳಿಗೆ ಹಸುಗಳಿಗೆ ಅನುಕೂಲ ಆಗೋಂಥ ಶೆಡ್ಗಳ ಮಂಜೂರಾತಿ ಏನಿದೆ ಸುಮಾರು 11 ರೈತರಿಗೆ ಅನುಕೂಲ ಆಗೋ ಥರದಲ್ಲಿ ಆ ಮಂಜೂರಾತಿ ಕೂಡ ಇವತ್ತು ಮಾಡಿದ್ದಾರೆ. ಒಬ್ಬರಿಗೆ ನೇರವಾಗಿ 50,000 ರೂಪಾಯಿ ಒಬ್ಬರಿಗೆ ಕೊಡೋಂಥ ಒಂದು ಕಾಮಗಾರಿಗೂ ಕೂಡ ಇವತ್ತು ನಾವು ಉದ್ಘಾಟನೆ ಮಾಡಿ ಚಾಲನೆಯನ್ನು ಕೊಟ್ಟಿದ್ದೀವಿ.
ಈ ಸಂದರ್ಭದಲ್ಲಿ ಬಿಎಂಆರ್ಡಿ ಅಧ್ಯಕ್ಷರಾದ ಕೇಶವಮೂರ್ತಿ, ಯುವ ಮುಖಂಡರಾದ ಬಿವಿ ಬೈರೇಗೌಡರು, ನಗರಸಭೆ ಆಯುಕ್ತರಾದಂತಹ ನೀಲಲೋಚನಾ ಪ್ರಭು, ಎಲ್ಎನ್ಟಿ ಮಂಜುನಾಥ್, ಸುಭಾಷ್ ಗೌಡ, ಸುಬ್ಬಣ್ಣ, ವಿಜಯಕುಮಾರ್, ಗೋಪಿನಾಥ್, ರಾಕೇಶ್, ಆರ್ಟಿಸಿ ಗೋವಿಂದರಾಜು ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು.